ಬಿಜೆಪಿ ಹೈಕಮಾಂಡ್ ಅಂಗಳ ತಲುಪಿದೆ ಈಗ ಕ್ರಾಸ್ ವೋಟಿಂಗ್ ವಿಚಾರ. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಜೆಡಿಎಸ್ ನಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು, ಯಾರು ಈ ಒಂದು ಪಕ್ಷದ್ರೋಹಿ ಕೆಲಸವನ್ನ ಮಾಡಿದ್ದಾರೆ, ಈ ಒಂದು ವಿಚಾರ ಈಗ ಬಿಜೆಪಿ ಹೈಕಮಾಂಡ್ ವರೆಗೂ ಹೋಯಿತು. ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಈಗ ಆರ್ ಅಶೋಕ್ ಮತ್ತು ವಿಜಯೇಂದ್ರ. ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಉಭಯ ನಾಯಕರು. ಇದೇ ವಿಚಾರವಾಗಿ ಅಡ್ಡ ಮತದಾನದ ಕುರಿತು ಹೈಕಮಾಂಡ್ ನಾಯಕರಿಗೆ ಮಾಹಿತಿ ಕೊಡಲಿದ್ದಾರೆ. ನಾಳೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಈ ಕುರಿತು ಚರ್ಚೆ ಆಗುತ್ತೆ. ಪರಿಷತ್ ಫೈಟ್ನಲ್ಲಿ 6 ರಿಂದ 7 ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ವಿಧಾನ ಪರಿಷತ್ ಚುನಾವಣೆ ಏನಾಯಿತು, ಆ ಸಂದರ್ಭದಲ್ಲಿ ತಮ್ಮ ಪಕ್ಷದಲ್ಲಿರುವಂತಹ ಅಸಮಾಧಾನ ಹೇಗೆಲ್ಲ ಹೊರಗೆ ಬಂತು ಅಂತ ಹೇಳಿ ಇದಕ್ಕೆ ಸಾಕ್ಷಿ. ಹಾಗಾಗಿ ಈಗ ಇದೆಲ್ಲವೂ ಕೂಡ ಆದ ನಂತರ ಬಹಳಷ್ಟು ತಲೆ ಕೆಡಿಸಿಕೊಂಡಿದ್ದು ಆರ್ ಅಶೋಕ್ ಮತ್ತೆ ವಿಜಯೇಂದ್ರ. ಈಗ ಬಿಜೆಪಿ ಹೈಕಮಾಂಡ್ ಅಂಗಳವೇ ತಲುಪಿದೆ ಈ ಒಂದು ಕ್ರಾಸ್ ವೋಟಿಂಗ್ ವಿಚಾರ. ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಎಲ್ಲ ಒಂದು ರೀತಿಯಾಗಿ ಅಡ್ಡ ಮತದಾನ ನಡೆದಿದೆ ಅನ್ನುವಂಥದ್ದು ಕೂಡ ಆಲ್ಮೋಸ್ಟ್ ಸತ್ಯವೇ ಹೌದು. ಬಟ್ ಇದನ್ನ ಮಾಡಿರೋರು ಯಾರು, ಪಕ್ಷದ್ರೋಹಿ ಕೆಲಸ ಮಾಡಿರೋರು ಯಾರು, ನಮ್ಮ ಜೊತೆನೆ ಇಟ್ಕೊಂಡು ಈ ರೀತಿಯಾಗಿ ಮೋಸ ಮಾಡಿರೋದು ಯಾರು, ಅಥವಾ ಬೇರೆ ಪಕ್ಷಕ್ಕೋಸ್ಕರ ಇವರು ಇದು ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ಇಲ್ಲಿರುವಂತ ನಾಯಕರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾಗಿ ವಿಜಯೇಂದ್ರ ಮತ್ತೆ ಅಶೋಕ್ ಈಗ ಹೈಕಮಾಂಡ್ ಅವರನ್ನ ಭೇಟಿ ಆಗ್ಲಿಕ್ಕೆ ಮುಂದಾಗಿದ್ದಾರಂತೆ. ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ. ಇದೇ ವಿಚಾರವಾಗಿ ಅಡ್ಡ ಮತದಾನದ ಕುರಿತು ಹೈಕಮಾಂಡ್ ನಾಯಕರಿಗೆ ಒಂದು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ನಾಳೆ ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಕುರಿತು ಚರ್ಚೆ ಮಾಡಲಾಗುತ್ತೆ. ಪರಿಷತ್ ಫೈಟ್ನಲ್ಲಿ ಏನೆಲ್ಲ ಆಯಿತು, ಯಾವೆಲ್ಲ ಶಾಸಕರು ಬಹುಶಃ ಅಡ್ಡ ಮತದಾನ ಮಾಡಿರ್ಬೋದು, ಇನ್ನು ಕರೆಕ್ಟ್ ಆಗಿ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿ. ಇನ್ನ ಬಿಜೆಪಿ ಉಚ್ಚಾಟಿತ ನಾಯಕರು ಅಡ್ಡ ಮತದಾನ ಮಾಡಿರುವಂಥದ್ದು ಈಗಾಗಲೇ ಅದನ್ನ ತಿಳಿಸಿದ್ದಾರೆ. ಅಧಿಕೃತವಾಗಿ ಅದು ಗೊತ್ತಾಗಿದೆ. ಅದಾದ ನಂತರ ಈಗ ಈ ಒಂದು ಪಕ್ಷದ್ರೋಹಿ ಕೆಲಸ ಯಾರು ಮಾಡಿದಾರೋ ಅಂಥವ್ರ ಮೇಲೆ ಹೇಗೆ ಒಂದು ನಿಗಾ ಇಡಬೇಕು, ಹೇಗೆ ಅವ್ರ ಮೇಲೆ ಕಣ್ಣಿಡಬೇಕು, ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂತಹ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಇದೇ ವಿಚಾರವಾಗಿ ಈಗ ಹೈಕಮಾಂಡ್ ಅವರನ್ನ ಭೇಟಿ ಆಗ್ಲಿಕ್ಕೆ ವಿಜಯೇಂದ್ರ ಮತ್ತೆ ಅಶೋಕ್ ಹೋಗ್ತಿದ್ದಾರೆ. ಮೊನ್ನೆ ಅಷ್ಟೇ ಆರ್ ಅಶೋಕ್ ಮತ್ತೆ BY ವಿಜಯೇಂದ್ರ ಅವರು ಇದೇ ವಿಚಾರವಾಗಿ ಭೇಟಿ ಮಾಡಿ ಸುದೀರ್ಘ ಕಾಲ ಒಂದು ಚರ್ಚೆ ಕೂಡ ಮಾಡಿರ್ತಾರೆ. ಚರ್ಚೆ ಮಾಡಿ ಅದರ ಜೊತೆಗೆ ಯಾರು ಈ ಕೆಲಸ ಮಾಡಿರ್ಬೋದು ಅನ್ನೋಂಥದ್ದು ಬಹಳ ಕುತೂಹಲ. ಇನ್ನು ಬಿಜೆಪಿಗೆ ಮುಜುಗರ ತಂದಿದೆ ಈಗ ಶಾಸಕರ ಅಡ್ಡ ಮತದಾನ. ಮೈತ್ರಿ ಪಕ್ಷದ 11 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ. ಅಡ್ಡದಾರಿ ಹಿಡಿದಿರುವಂತಹ MLAಗಳ ಮೇಲೆ ಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ. ರಾಜ್ಯ ನಾಯಕರಿಂದ ಪ್ರತ್ಯೇಕವಾಗಿ ಮಾಹಿತಿ ಪಡಿತಾರೆ ವರಿಷ್ಠರು ಕೂಡ. ಕೇಸರಿ ಪಡೆಗೆ ಭಾರೀ ಡ್ಯಾಮೇಜ್ ಮಾಡಿದೆ ಈ ಒಂದು ಅಡ್ಡ ಮತದಾನ. ಕ್ರಾಸ್ ವೋಟಿಂಗ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈಗ ವರಿಷ್ಠರು. ಇದು ಮುಂಬರುವಂತಹ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಪಕ್ಷದಲ್ಲಿ ಇಟ್ಕೊಂಡು ಈ ಮಟ್ಟಕ್ಕೆ ಇವರು ಪಕ್ಷದ್ರೋಹಿ ಕೆಲಸ ಮಾಡ್ತಿದ್ದಾರೆ ಈಗಲೇ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಂತಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇರುವಂತ ಪ್ರಶ್ನೆ. ಹಾಗಾಗಿ ಈಗ ಎಲ್ಲೋ ಒಂದು ರೀತಿಯಾಗಿ ಈ ಒಂದು ಅಡ್ಡ ಮತದಾನದಿಂದ ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಅಡ್ಡದಾರಿ ಹಿಡಿದಿರುವಂತಹ MLAಗಳ ಮೇಲೆ ಹೇಗೆ ಕ್ರಮವನ್ನು ತಗೊಳ್ಬೇಕು, ಆ ಶಾಸಕರು ಯಾರಿರ್ಬೋದು, ಇಫ್ ಇನ್ ಕೇಸ್ ಕನ್ಫರ್ಮ್ ಆಗಿದೆ ಅಂತಂದ್ರೂ ಕೂಡ ಆ ಶಾಸಕರ ವಿರುದ್ಧ ಹೇಗೆ ಕ್ರಮವನ್ನು ತಗೊಳ್ಳಬಹುದು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ರಾಜ್ಯ ನಾಯಕರಿಂದ ಪ್ರತ್ಯೇಕವಾಗಿ ಮಾಹಿತಿಯನ್ನ ಪಡಿತಾರೆ ವರಿಷ್ಠರು. ಹಾಗಾಗಿ ಇದೇ ವಿಚಾರವಾಗಿ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಅವರು ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಕೇಸರಿ ಪಡೆಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ ನಾಯಕರು ಇದನ್ನ ಖಂಡಿತವಾಗಿ ಕೂಡ ಇಂಥ ಒಂದು ಘಟನೆಗಳು ನಡೆದಾಗ ಅಥವಾ ಎಲ್ಲೋ ಒಂದು ರೀತಿಯಾಗಿ ರಾಷ್ಟ್ರೀಯ ಪಕ್ಷ, ಶಿಸ್ತಿನ ಪಕ್ಷ ಅಂತಂದ್ರೆ ಅದು ಬಿಜೆಪಿ ಅಂತ ಹೇಳಿ ಹೊಗಳುತ್ತಾ ಇದ್ರು. ಇಂಥ ಪಕ್ಷದಲ್ಲೇ ಈ ರೀತಿಯಾಗಿ ಕೆಲಸ ಆಗಿದೆ ಅಂತಂದ್ರೆ ಮತ್ತೆ ನಿಮ್ಮ ಪಕ್ಷ ಅಥವಾ ನಿಮ್ಮ ಪಕ್ಷದಲ್ಲಿರುವಂತಹ ಅಸಮಾಧಾನ ಹೇಗಿದೆ ಅಂತ ಹೇಳಿ ಇದಕ್ಕೆ ಸಾಕ್ಷಿ ಅಲ್ವಾ ಅಂತ ಹೇಳಿ ವಿರೋಧ ಪಕ್ಷದವರು ಟೀಕಿಸಿದ್ದಾರೆ.